ಎಲ್ಲರಿಗೂ ನಮಸ್ಕಾರ. ನಾನು ಆನಂದ ಕೊಪ್ಪಳದ ಉಪನ್ಯಾಸಕರು. ತಮ್ಮೆಲ್ಲರಿಗೂ ಗುರುಕುಲ ನ್ಯಾಚುರಲ್ ಹೀಲಿಂಗ್ ಸೆಂಟರ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಡಿಜಿಟಲ್ ಸಿಗ್ನೇಚರ್ DSC ಡಿವೈಸ್ನ ಯೂಸ್ ಮಾಡಿಕೊಂಡು, ಪೆನ್ಡ್ರೈವ್ ಡಿವೈಸ್ನ ಯೂಸ್ ಮಾಡಿಕೊಂಡು ಡಿಜಿಟಲ್ ಸಿಗ್ನೇಚರ್ನ ಯಾವ ರೀತಿ ನಾವು PDF ಫೈಲ್ಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಡಿಜಿಟಲ್ ಸಿಗ್ನೇಚರ್ ಮಾಡೋಕ್ಕಿಂತ ಮೊದಲು ನೀವು ನಿಮ್ಮ DSC ಡಿವೈಸ್ ಏನಿದೆಯಲ್ವ, ಆ ಡಿವೈಸ್ನ ನಿಮ್ಮ ಸಿಸ್ಟಮಲ್ಲಿ ಸೆಟಪ್ ಮಾಡ್ಕೊಂಡಿರ್ಬೇಕು. ಸೆಟಪ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಈ ಥರ ಇದೆಯಲ್ವ, ಈ ಥರ ಒಂದು ಗ್ರೀನ್ ಕೀ ಬರುತ್ತೆ. ಆ ಥರ ಗ್ರೀನ್ ಕೀ ಪ್ರಾಕ್ಸಿ ಕೀ ಬಂದರೆ ನಿಮ್ಮದು ಡಿವೈಸ್ ಇದರಲ್ಲಿ ಸಿಗ್ನೇಚರ್ ಸೆಟಪ್ ಆಗಿದೆ ಅಂತ ಅರ್ಥ. ಇದು ಆದಮೇಲೆ ನೀವು ಅಡಾಬ್ ಅಕ್ರೋಬಾಟ್ DC ಇದನ್ನು ಡೌನ್ಲೋಡ್ ಮಾಡಿಟ್ಕೋಬೇಕು. ಇವೆರಡು ಆದಮೇಲೆ ನೀವು ಅಡಾಬ್ ಅಕ್ರೋಬಾಟ್ DC ಇದೆಯಲ್ವ, ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಫೈಲ್ ಓಪನ್ ಆಗುತ್ತೆ. ಈ ಫೈಲಲ್ಲಿ ಸಿ ಆಲ್ ಟೂಲ್ಸ್ ಅಂತ ಇದೆ, ಇಲ್ಲಿದೆಯಲ್ವಾ, ಸಿ ಆಲ್ ಟೂಲ್ಸ್, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಹಾಗೆ ಈ ಥರ ಫೈಲ್ ಓಪನ್ ಆಗುತ್ತೆ. ಇಲ್ಲಿ ಯೂಸ್ ಸರ್ಟಿಫಿಕೇಟ್ ಅಂತ ಇದೆ, ಅದರ ಕೆಳಗಡೆ ಓಪನ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದನ್ನು ನಿಮಗೆ ಸೆಲೆಕ್ಟ್ ಫೈಲ್ ಅಂತ ಕೇಳುತ್ತೆ. ಸೆಲೆಕ್ಟ್ ಫೈಲ್ ಮಾಡ್ಕೊಳ್ರಿ. ನೀವು ಯಾವುದನ್ನು ಸಿಗ್ನೇಚರ್ ಮಾಡಬೇಕು ಅಂದ್ಕೊಂಡ್ರು ಆ ಫೈಲ್ನ ಸೆಲೆಕ್ಟ್ ಮಾಡಿಕೊಡ್ರಿ. ಓಪನ್ ಅಂತ ಕೊಡಿ, ನಿಮ್ಮ ಫೈಲ್ ಓಪನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಡಿಜಿಟಲಿ ಸೈನ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ನಿಮಗೊಂದು ಪ್ಲಸ್ ಮಾರ್ಕಿನ ಚಿಹ್ನೆ ಬರುತ್ತೆ. ನೀವು ಎಲ್ಲಿ ಸಿಗ್ನೇಚರ್ ಮಾಡ್ಬೇಕು ಅಂದ್ಕೊಂಡ್ರು ಅಲ್ಲಿ ಜಸ್ಟ್ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡಿ ಬಿಟ್ಬಿಡಿ. ಆವಾಗ ನಿಮಗೆ ಈ ಥರ ಒಂದು ಐಕಾನ್ ಬರುತ್ತೆ. ಕಂಟಿನ್ಯೂ ಮಾಡಿ, ಸೈನ್ ಅಂತ ಕೊಡಿ. ನೀವು ಎಲ್ಲಿ ಸೇವ್ ಮಾಡ್ಬೇಕು ಅಂದ್ಕೊಂಡ್ರು ಆ ಫೈಲಲ್ಲಿ ಅದನ್ನು ಸೇವ್ ಮಾಡಿದರೆ ನಿಮ್ಮದು ಡಿಜಿಟಲ್ ಸಿಗ್ನೇಚರ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.